ಈಗ ಮುಖ್ಯಮಂತ್ರಿಗಳು ನಾನು ಶಿವಾನಂದ ಪಾಟೀಲ್ ಸತೀಶ್ ಜಾರಕಿಹೊಳಿ ಎಂಬಿ ಪಾಟೀಲ್ ಕಾಶಪ್ಪ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಅಜಯ್ ಕುಮಾರ್ ಸರ್ನಾಯಕ್ ತಿಮ್ಮಾಪುರ ಅವರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನಾವೆಲ್ಲ ಸೇರಿ ಒಟ್ಟಿಗೆ ಇವತ್ತು ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ನಾವಿಲ್ಲಿ ಬಂದಿದ್ದೇವೆ. ಇಡೀ ಪಕ್ಷ ಒಮ್ಮತದಿಂದ ನಾವು ಮೇಟಿ ಕುಟುಂಬಕ್ಕೆ ನಾವೆಲ್ಲ ನಮ್ಮ ವರದಿಯನ್ನು ತರಿಸಿಕೊಂಡು ಪ್ರತಿ ಬೂತ್ ಅಲ್ಲೂ ಕೂಡ ನಾವು ಸರ್ವೆ ಮಾಡಿ ವರದಿ ತರಿಸಿ ಆ ಕುಟುಂಬಕ್ಕೆ ಕೊಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೇವೆ. ಮುಖ್ಯಮಂತ್ರಿಗಳು ಕೂಡ ಎಲ್ಲರನ್ನು ಕೂಡ ಮಾತಾಡಿದ್ರು. ಸೊ ಪಕ್ಷ ಒಮ್ಮತದಿಂದ ನಮ್ಮ ಅಭ್ಯರ್ಥಿಯನ್ನ ನಾವು ಗ್ರಾಮೀಣ ಪ್ರದೇಶದಲ್ಲಿ ಮೇಟಿಯವರ ಪರವಾಗಿ ಕೆಲಸ ಮಾಡ್ತಾ ಇದ್ದಂತ ಒಬ್ಬ ಯುವಕನಿಗೆ ಒಂದು ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ. ನಮ್ಮ ಪಕ್ಷದ ಒಂದು ಸಂಪ್ರದಾಯದಂತೆ ನಾವು ಮಾಡ್ಕೊಂಡು ಬಂದಿದ್ದೇವೆ. ಎಲ್ಲಾ ವರ್ಗದ ಜನರು ಕೂಡ ಇವತ್ತು ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಅನೇಕರು ಇವತ್ತು ಬಿಜೆಪಿಯಿಂದ ಕೂಡ ನಮ್ಮ ಪಕ್ಷಕ್ಕೆ ಬರಲಿಕ್ಕೆ ಬಹಳ ಜನ ಎಲ್ಲ ನನ್ನ ಹತ್ರ ಮುಖ್ಯಮಂತ್ರಿಗಳ ಹತ್ರ ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಲೀಡರ್ಸ್ ಹತ್ರ ಕೂಡ ಮಾತಾಡಿದ್ದಾರೆ. ನಾವನ್ನೆಲ್ಲ ಕೂಡ ನಾವು ಸೇರಿಸಿಕೊಳ್ಳುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಕಳೆದ ವಾರ ನಾವು ನಮ್ಮ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡಂತ ಚರಂತಿ ಮಠ ಮನೆ ಕೂಡ ನಾವು ಭೇಟಿ ಮಾಡಿ ಅವರು ಕೂಡ ನಮಗೆ ಈ ಒಂದು ಎಲೆಕ್ಷನ್ಗೆ ಅವರು ಕೂಡ ಕಳೆದ ಚುನಾವಣೆಯಲ್ಲಿ 10,000 ವೋಟ್ ತಗೊಂಡಿದ್ರು. ಅವರು ಕೂಡ ನಮಗೆ ಬೆಂಬಲವನ್ನು ಕೊಡಲಿಕ್ಕೆ ನಮ್ಮ ಜೊತೆ ಸೇರಿ ಕೆಲಸ ಮಾಡಲಿಕ್ಕೆ ಅವರು ಒಪ್ಪಿದ್ದಾರೆ. ಅವ್ರ ಜೊತೆಲಿ ಇನ್ನ ಸುಮಾರು 100 ಜನ ಕಾರ್ಯಕರ್ತರು ಮುಖಂಡರು ಕೂಡ ನಮ್ಮ ಪಕ್ಷಕ್ಕೆ ಸಹಾಯವನ್ನ ಮಾಡ್ತಾ ಇದ್ದಾರೆ. ಮೇಟಿ ಅವರ ದೂರದೃಷ್ಟಿಯ ಕನಸು ಇಲ್ಲೊಂದು ಸಿಟಿಗೆ ಆರೋಗ್ಯ ಕ್ಷೇತ್ರಕ್ಕೆ ನಾವು ಒಂದು ಹೊಸ ರೂಪ ಕೊಡಬೇಕು, ಸಾರ್ವಜನಿಕರಿಗೆ ಸಹಾಯ ಆಗಬೇಕು ಅಂತೇಳಿ ಫ್ರೀ ಹಾಸ್ಪಿಟಲ್ ಆಗಬೇಕು ಅನ್ನೋದು ಅವರ ಆಸೆ, ಹೋರಾಟ ಎಲ್ಲ ಕೂಡ ಇತ್ತು. ಅದನ್ನ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸರ್ಕಾರ ನಾವೆಲ್ಲ ಸೇರಿ ಅವರ ಆಸೆಯನ್ನ ಈಡೇರಿಸಿದ್ದೇವೆ. ಅವರು ಜನರಿಗೋಸ್ಕರ ಕೇಳ್ತಾ ಇದ್ರು. ಇದಲ್ಲದೆ ಅವರು ಕೂಡ ನಮ್ಮ ಜಿಲ್ಲಾ ಎಲ್ಲ ನಾಯಕರುಗಳ ಜೊತೆ ಸೇರಿ ಅವರು ಕೂಡ ರೈತರಿಗೆ ಇವತ್ತು ಏನು ಒಂದು ಪರಿಹಾರವನ್ನು ಕೊಡಬೇಕು ಮುಳುಗಡೆ ಪ್ರದೇಶದಲ್ಲಿ ಅಂತ ಏನು ಕೇಳಿದ್ರು, ಅದಕ್ಕೂ ಕೂಡ ಒಂದು ಶಾಶ್ವತವಾದಂತಹ ಒಂದು ಪರಿಹಾರವನ್ನು ಕೊಡಲಿಕ್ಕೆ ಒಂದು ಕನ್ಸೆಂಟ್ ಅವಾರ್ಡ್ ಅನ್ನ ಮಾಡಿ ಅದಕ್ಕೂ ಕೂಡ ಇವತ್ತು ನಾವು ಅವ್ರಿಗೆಲ್ಲ ಒಂದು ಸಹಾಯವನ್ನು ಮಾಡುವಂತ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ. ಈ ನಗರ ಬಹಳ ಪ್ಲಾನ್ಡ್ ನಗರ, ಇದು ಬಹಳ ಸ್ವಚ್ಛತೆಯಿಂದ ಬಹಳ ಬೆಂಗಳೂರು ನಗರಕ್ಕೆ ಯಾವ ರೀತಿ ಒಂದು ರೂಪ ಕೊಟ್ಟಿದ್ದೇವೆ ಅದಕ್ಕಿಂತ ಚೆನ್ನಾಗಿ ಇವತ್ತು ಈ ಹೊಸ ಟೌನ್ಶಿಪ್ ಇಲ್ಲಿ ಕಾರ್ಯರೂಪ ಮೊದಲಿಂದ ಕೂಡ ಮಾಡ್ಕೊಂಡು ಬಂದಿದೆ. ಸೊ ಏನೇ ಅಭಿವೃದ್ಧಿ ಕೆಲಸ ಇದ್ರೂ ಕೂಡ ನಮ್ಮ ಸರ್ಕಾರ ಜನರ ಸೇವೆ ಮಾಡಲಿಕ್ಕೆ ಬದ್ಧವಾಗಿದೆ. ಆಲ್ ಬೈ ಎಲೆಕ್ಷನ್ಸ್ ಅಲ್ಲಿ ಕೂಡ ಇವತ್ತು ನಾವು ಹಿಂದೆ ಎಲ್ಲ ನಾವು ಗೆದ್ಕೊಂಡು ಬಂದಿದ್ದೇವೆ. ಇದು ಕೂಡ ನಮಗೆ ಎಲ್ಲ ತರದ ಏನು ಗೆಲುವಿಕೆ ಎಲ್ಲ ತರದ ಸೂಚನೆಗಳು ನಮಗೆ ಇವೆ. ಸೊ ನಮ್ಮ ಸೀಟನ್ನು ನಾವು ಉಳಿಸ್ಕೊಳ್ತೇವೆ. ನಮ್ಮ ಸರ್ಕಾರ ಬಂದ ಮೇಲೆ ನಾವೆಲ್ಲ ಏನ್ ಮಾತು ಕೊಟ್ಟಿದ್ದೋ ಜನರಿಗೆ, ಎಲ್ಲಾ ವರ್ಗಕ್ಕೆ ಏನ್ ಮಾತು ಕೊಟ್ಟಿದ್ದೋ, ಏನ್ ಗ್ಯಾರಂಟಿಗಳಿಗೆ ಹೇಳಿದ್ದೋ, ಏನು ನಮ್ಮ ಮ್ಯಾನಿಫೆಸ್ಟೋಗೆ ಹೇಳಿದ್ದೋ ಅವೆಲ್ಲ ಕೂಡ ಇವತ್ತು ಉಳಿಸ್ಕೊಂಡು ಆ ಹೆಣ್ಮಕ್ಳು ಮತ್ತು ಗ್ರಾಹಕರು ಯಾರು ಮನೆ ಜ್ಯೋತಿ ಬೆಳಗಿಸ್ತಾ ಇದ್ದಾರೆ, ಯಾರು ಹಣವನ್ನ ತೆಗೆದುಕೊಳ್ತಾ ಇದ್ದಾರೆ, ನಾನು ಬಿಜೆಪಿ ಇದ್ರೂ ಕೂಡ ನಮ್ಮ ಕುಟುಂಬದವರು ನಾವೆಲ್ಲ ಈ ಸರ್ಕಾರಕ್ಕೆ ಬೆಂಬಲವನ್ನ ಕೊಡ್ತೇವೆ. ಯಾರು ಎಲ್ಲ ತಾಯಂದಿರೆಲ್ಲ ಉಚಿತವಾಗಿ ಯಾರು ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಅವರು ಇಂಥ ಸರ್ಕಾರ ನಾವು ಉಳಿಸ್ಕೊಳ್ಬೇಕು, ನಾವು ಸಹಾಯ ಮಾಡಬೇಕು ಅಂತೇಳಿ ಅವರೆಲ್ಲರೂ ಕೂಡ ಇವತ್ತು ನಮಗೆ ಸಹಾಯ ಮಾಡಲಿಕ್ಕೆ ಬೇಕಾದಷ್ಟು ಪತ್ರಗಳು ಕೂಡ ಎಲ್ಲ ಬರೀತಾ ಇದ್ದಾರೆ. ಸೊ ಇಷ್ಟು ಉಪಕಾರ ಸ್ಮರಣೆ ಇಟ್ಕೊಂಡಿರುವಂತ ಎಲ್ಲ ವರ್ಗದ ಜನರ ನಮ್ಗೆ ಬಹಳ ಸಂತೋಷ ಆಗಿದೆ. ಸೊ ಆ ದೃಷ್ಟಿಯಿಂದ ಇವತ್ತು ನಾವೆಲ್ಲ ನೋಡಿ ನಮ್ಮ ಹೊಸ ನೂತನವಾದಂತ ನಮ್ಮ ಮೇಟಿಯವರ ನಮಗೆ ಆಯ್ಕೆ ಮಾಡಿದ್ದೇವೆ. ನೀವು ಎಲ್ಲ ಕೂಡ ನಮ್ಗೆ ಸಹಕಾರ ಕೊಡಬೇಕು ಅಂತೇಳಿ ನಿಮ್ಮನ್ನು ಮನವಿ ಮಾಡ್ತೀನಿ. ನಾನು ಬಂದ ತಕ್ಷಣ ನಿಮ್ಮ ಸ್ಥಳೀಯ ಮಾಧ್ಯಮದವರು ನನಗೆ ಮುಖ್ಯಮಂತ್ರಿಗಳಿಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ದಾರೆ ಒಂದು ಹೊಸ ನೀತಿ ಬಗ್ಗೆ. ಅದನ್ನ ನಾವು ಹೋಗಿ ನಾನು ಮುಖ್ಯಮಂತ್ರಿಗಳು ನಾವೆಲ್ಲ ಕರೆದು ಅಧಿಕಾರಿಗಳು ಕರೆದು ಅದು ಯಾವ ರೀತಿ ಸರಿ ಮಾಡಬೇಕು ಅದನ್ನ ಸರಿ ಮಾಡ್ತೀವಿ. ವಿಶ್ವಾಸ ಇರಲಿ. ನಿಮ್ಗೇನು ಒಂದು ಭಾವನೆ ಇದೆ, ನಿಮ್ಗೇನು ತೊಂದರೆ ಆಗ್ತದೆ ಅಂತ ಕೆಲವು ಮಾಧ್ಯಮದವರು ತಿಳಿಸಿದ್ದಾರೆ, ಅದನ್ನ ಸರಿಪಡಿಸುವಂತ ಕೆಲಸವನ್ನು ನಾವು ಮಾಡ್ತೀವಿ. ಸರ್, ಈಗ ಅಧಿಕಾರ ಮತ್ತು ಹಣ ದುರುಪಯೋಗ ಮಾಡ್ಕೊಂಡು ಬಿಜೆಪಿ ಆರೋಪ ಬಿಜೆಪಿ ಆರೋಪ ಸೋಲಿನ ಭಯದಿಂದ ಹೇಳ್ತಾರೆ. ಅಧಿಕಾರ ಏನ್ ಅಧಿಕಾರ, ಚುನಾವಣಾಧಿಕಾರಿಗಳು ಅವ್ರ ಕೆಲಸ ಅವ್ರು ಮಾಡ್ತಾರೆ.
ಎಲೆಕ್ಷನ್ ನಾವೀಗೇನು ಮೊದಲು ಅವರು ಬಿಜೆಪಿ ಅವ್ರು ಕೊಟ್ಟಲ್ಲ, ಎಲೆಕ್ಷನ್ ಒಂದು ವಾರ ಮುಂಚಿತವಾಗಿ 10,000 ಆತರ ನಾವೇನು ಕೊಡ್ತಾ ಇಲ್ವಲ್ಲ. ಪ್ರತಿ ಅಕೌಂಟ್ಗೂ 2,000 ಕೊಡ್ತೀವಿ ಅಂತ ಹೇಳಿ ಕೊಟ್ಟಿದ್ದೀವಿ. 200 ಯೂನಿಟ್ ಕೊಡ್ತೀವಿ ಅಂತ ಕೊಟ್ಟಿದ್ದೀವಿ. 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿ ಕೊಟ್ಟಿದ್ದೇವೆ. ಫ್ರೀಯಾಗಿ ಬಸ್ಸಲ್ಲಿ ಓಡಾಡಿ ಅಂತ ಹೇಳಿದ್ದೇವೆ, ಅವ್ರು ಓಡಾಡಿದ್ದಾರೆ. ಅದು ನಮ್ಮ ಕೊಟ್ಟ ಮಾತು ನುಡಿದಂತೆ ನಡೆಯುವಂತ ಈ ಬಸವಣ್ಣನ ನಾಡಿನಲ್ಲಿ ಅವರ ಮಾತಿನಂತೆ ನುಡಿದಂತೆ ನಡೆದಿದ್ದೇವೆ. ಇದು ನಮ್ಮ ಶಕ್ತಿ. ಅವ್ರಿಗೆ ಅಧಿಕಾರ ಇತ್ತಲ್ಲ, ಹಿಂದೆ ಯಡಿಯೂರಪ್ಪನ ಸರ್ಕಾರ ಇತ್ತು, ಬೊಮ್ಮಾಯಿ ಸರ್ಕಾರ ಇತ್ತು, ಶೆಟ್ಟರ್ ಸರ್ಕಾರ ಇತ್ತು. ಆಗೇನಾದ್ರು ಇಂಥದ್ದು ಯಾವ್ದಾದ್ರು ಒಂದು ಕಾರ್ಯಕ್ರಮ ಅವ್ರು ಮಾಡಿದ್ರ? ಯಾರು ಒಬ್ಬರ ಹೆಣ್ಮಗಳಿಗೆ ಏನಾದ್ರು ಸಹಾಯ ಆಗಿತ್ತ? ಯಾರು ಯುವಕರಿಗೆ ಸಹಾಯ ಆಗಿತ್ತ? ಮನೆಗೆ ಏನಾದ್ರು ಅಕ್ಕಿ ಕೊಟ್ಟಿದ್ರ? ಏನು ಮಾಡಕ್ಕಾಗಿಲ್ಲ. ನಾವು ಕೊಟ್ಟಿದ್ದೇವೆ, ಜನ ನಮ್ಗೆ ಆಶೀರ್ವಾದ ಮಾಡ್ಲಿಕ್ಕೆ ಬದ್ಧರಾಗಿದ್ದಾರೆ. ಅದಕ್ಕೆ ನಮ್ಮ ಬೈ ಎಲೆಕ್ಷನ್ ಅಲ್ಲಿ ಬೊಮ್ಮಾಯಿ ಸುಪುತ್ರನ ಸೋಲಿಸಿದ್ರು, ಕುಮಾರಸ್ವಾಮಿ ಸುಪುತ್ರನ ಸೋಲಿಸಿದ್ರು, ಸಂಡೂರಲ್ಲಿ ಸೋಲಿಸಿದ್ರು. ನಮ್ ಸೀಟ್ ನಮ್ಗೆ ಗೆಲ್ಸ್ಕೊಟ್ಟಿದ್ದಾರೆ.